ಇನ್ನು ಸಾವಿನ ಸಂಖ್ಯೆ ನಾನು ಹೇಳ್ತಾ ಇದ್ದೆ ಗಂಟೆಗೂ ರೈಸ್ ಆಗ್ತಾ ಇದೆ ಅಂತ. ಈಗ ಸಾವಿನ ಸಂಖ್ಯೆ 168ಕ್ಕೆ ಏರಿಕೆಯಾಗಿದೆ. ಹೆಂಗೆ ನಂಬರ್ ಜಾಸ್ತಿ ಆಗುತ್ತೆ ಅಂದರೆ ಶವಗಳು ಸಿಗ್ತಾ ನಂಬರ್ ಜಾಸ್ತಿ ಆಗುತ್ತೆ. ಪೋತುಕಲ್ ನದಿ ದಡದಲ್ಲಿ 60 ದೇಹ ಪತ್ತೆಯಾಗಿದೆ. ಪೋತುಕಲ್ ನದಿ ದಡದಲ್ಲಿ ಅಂದರೆ ಪೋತುಕಲ್ ಗ್ರಾಮಕ್ಕೆ ಈ ಚಲಿಯಾರ್ ನದಿ ಅಂತ ಮೇಲ್ಗಡೆ ಗುಡ್ಡದಿಂದ ಹರ್ಕೊಂಡು ಬರುತ್ತಲ್ಲ, ಆ ಚಲಿಯಾರ್ ನದಿಯ ನೀರು ಶವಗಳನ್ನು ಎಳ್ಕೊಂಡು ಬಂದು ಆ ಗ್ರಾಮದ ಹತ್ತಿರಕ್ಕೆ ಬಿಟ್ಟಿರೋದು. ಪೋತುಕಲ್ ಗ್ರಾಮಕ್ಕೆ ಮುಂಡಕ್ಕೈ ಮತ್ತು ಚೌರಲ್ಮಲ ಇಲ್ಲಿಂದ ಕೊಚ್ಕೊಂಡು ಬಂದಿರುವ ಶವಗಳ ರಾಶಿ. 16 ಕಿಲೋಮೀಟರ್ ಕೆಸರು ಪ್ರವಾಹದಲ್ಲಿ ಶವಗಳು ಕೊಚ್ಕೊಂಡು ಬಂದಿವೆ. ಹಾಗಾಗಿ ಇನ್ನೂ ಕೆಲವರು ಕಣ್ಮರೆ ಅಂತ ಹೇಳ್ತಾ ಇರೋದು. ಶವಗಳು ಸಿಕ್ಕಿಲ್ಲ. ಇಲ್ಲಿ ತನಕ 90 ಶವಗಳ ಗುರುತು ಪತ್ತೆ ಮಾಡಿದ್ದಾರೆ. ಅಂದರೆ ಬಾಡಿ ಐಡೆಂಟಿಫಿಕೇಶನ್ ಅಂತ ಕರೀತಾರೆ. 90 ಶವಗಳು ಯಾರದ್ದು ಅಂತ ಗೊತ್ತಾಗಿದೆ. ಈ ನಡುವೆ ಸೇನೆಯಿಂದ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಬಹಳ ವಿಪರೀತ ತುಂಬ ವೇಗವಾಗಿ ಕೆಲಸಗಳಾಗ್ತಾ ಇದೆ. ಹಾಗೆ ನೋಡೋಕ್ಕೆ ಇವತ್ತೊಂದು ಸ್ವಲ್ಪ ಮಳೆ ಬಿಡ್ತಿ ಕೊಟ್ಟಿದ್ದರಿಂದ ರಪ್ಪಂತ ಒಂದು ತಾತ್ಕಾಲಿಕ ಸೇತುವೆನೇ ಮಾಡಿಬಿಟ್ರು NDRF ಅವರು. ಇಲ್ಲಾಂದರೆ ಆ ಜಾಗಕ್ಕೆ ಹೋಗೋಕ್ಕಾಗಲ್ಲ, ಅಲ್ಲಿ ಸಿಕ್ಕಾಕೊಂಡಿರೋರನ್ನ ಗುರುತಿಸೋಕ್ಕಾಗಲ್ಲ, ತೆಗಿಯೋಕ್ಕಾಗಲ್ಲ. ಕೊನೆಗೆ ಆ ಸೇತುವೆ ನಿರ್ಮಾಣಕ್ಕೂ ಮೊದಲು ಸಿಕ್ತಲ್ಲ ಶವಗಳು, ಅದನ್ನು ರೋಪಲ್ಲಿ ಹಾಕಿ ಕಟ್ಟಿ ತಳ್ಳಿ ಆ ಕಡೆ ಕಳಿಸ್ತಾ ಇದ್ರು. ಈ ಕಡೆಯಿಂದ ಶವವನ್ನು ಕಟ್ಟೋದು, ಆ ಕಡೆಯಿಂದ ಎಳ್ಕೊಳ್ಳೋದು. ಆಮೇಲೆ ಹೆಲಿಕಾಪ್ಟರ್ಗಳೆಲ್ಲ ಬಂದಿದ್ದು. ಬಟ್ ಅದಕ್ಕೂ ಮೊದಲು ನಿನ್ನೆ ರಾತ್ರಿಯಿಂದ ನಿನ್ನೆ ಇಡೀ ದಿನ ನಡೆದಿರೋ ಕಾರ್ಯಾಚರಣೆ ನೋಡಿ. ಅಲ್ಲಿ ಹೇಗೆ ಅವರು ಅಲ್ಲಿ ಸೇತುವೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ, ಹೇಗೆ ಅದನ್ನೆಲ್ಲ ತಂದು ಒಂದು ಕಡೆಯಿಂದ ಒಂದು ಕಡೆಗೆ ಇಡ್ತಾ ಇದ್ದಾರೆ. ಇದರ ನಡುವೆ ಸಿಕ್ಕಿರುವ ಶವಗಳನ್ನು ಒಂದು ತುದಿಯಿಂದ ಇನ್ನೊಂದು ತುದಿಗೆ, ನದಿಯ ಒಂದು ದಡದಿಂದ ಇನ್ನೊಂದು ದಡಕ್ಕೆ ತಂದು ಕೊಡಬೇಕು. ಅದನ್ನು ಹಾಸ್ಪಿಟ್ಲಿಗೆ ಕಳಿಸ್ಬೇಕು. ಆ ಬಾಡಿ ಐಡೆಂಟಿಫಿಕೇಷನ್ ಆಗಬೇಕು, ಪೋಸ್ಟ್ಮಾರ್ಟಮ್ ಆಗಬೇಕು. ನೋಡಿ, ಇಂಥ ನೈಸರ್ಗಿಕ ದುರಂತಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಎಷ್ಟು ಕೆಲಸಗಳಿರ್ತವೆ ನೋಡಿ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿನ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ನಿನ್ನೆಯಿಂದ ನೀವು ಕಳಿಸ್ತಾ ಇರ್ತಕ್ಕಂಥ ದೃಶ್ಯಗಳು ಒಂದೊಂದು ಕೂಡ ನಮ್ಗೆ ಇಲ್ಲಿಂದ ಕೂತ್ಕೊಂಡು ನೋಡೋದಕ್ಕೆ ಭಯಾನಕ ಅಂತ ಅನಿಸ್ತಾ ಇದೆ. ಅಲ್ಲಿಂದಲೇ ವರದಿ ಮಾಡ್ತಾ ಇದ್ದೀರಾ. ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ KP? ಅರವಿಂದ್, ಬೆಳಗ್ಗೆಯಿಂದ ಮಳೆ ಇರಲಿಲ್ಲ, ಆದರೆ ಈಗ ದಿಢೀರ್ನೆ ಮಳೆ ಶುರುವಾಗಿದೆ. ಮಳೆ ನಡುವೆಯೂ ಕೂಡ NDRFನ ಕಾರ್ಯಾಚರಣೆ ಅಂತೂ ತೀವ್ರವಾಗ್ತಾ ಇದೆ. ಯಾಕಂದರೆ ತಾತ್ಕಾಲಿಕವಾದಂಥ ಬ್ರಿಡ್ಜನ್ನು ನಿರ್ಮಾಣ ಮಾಡದ ಹೊರತು ರಕ್ಷಣಾ ಕಾರ್ಯಾಚರಣೆ ಇರ್ಬೋದು ಅಥವಾ ಬೇರೆ ಥರದಲ್ಲಿ ಏನು ಸೌಕರ್ಯಗಳನ್ನು ಕಲ್ಪಿಸುವಂಥ ವಿಚಾರದಲ್ಲಿ ಸಾಧ್ಯನೇ ಇಲ್ಲದ ಮಾತು. ಹಾಗಾಗಿ ಮಳೆಯ ನಡುವೆ ಈಗ NDRF ತಂಡದವರು ಈಗ ತಾತ್ಕಾಲಿಕವಾದಂಥ ಸೇತುವೆ ನಿರ್ಮಾಣ ಕಾರ್ಯವನ್ನು ಒಂದು ಕಡೆಯಲ್ಲಿ ಆರಂಭಿಸಿದ್ದಾರೆ. ಮತ್ತೊಂದು ಭಾಗದಲ್ಲಿ ಅರವಿಂದ್, ಅದು ಕೇವಲ ಜನಗಳು ಅದು ಬಿದಿರಲ್ಲಿ ಮಾಡಿರುವಂತಹ ಸೇತುವೆ. ಇದನ್ನು ಕಬ್ಬಿಣದ ಕಂಬಗಳಲ್ಲಿ ಈ ಸೇತುವೆನ ಈ ಕಡೆ ಭಾಗದಲ್ಲಿ ಮಾಡಲಾಗ್ತಾ ಇದೆ. ಅರವಿಂದ್, ಸದ್ಯಕ್ಕೆ ಮತ್ತೆ ಮಳೆ ಜೋರಾಗ್ತಾ ಇದೆ. ಅದಕ್ಕಿಂತಲೂ ಕೂಡ ಭಾಳ ಆತಂಕದ ವಿಚಾರ ಅಂತಂದರೆ ನದಿಯ ರಭಸವೂ ಕೂಡ ಮತ್ತೆ ಹೆಚ್ಚಾಗ್ತಾ ಇದೆ. ಬೆಳಿಗ್ಗೆಯಿಂದಲೂ ಕೂಡ ನದಿಯ ರಭಸ ಇಷ್ಟು ಜೋರಾಗಿರಲಿಲ್ಲ, ಆದರೆ ಈಗ ದಿಢೀರ್ನೆ ನದಿಯ ರಭಸವೂ ಕೂಡ ಹೆಚ್ಚಾಗ್ತಾ ಇದೆ. ಯಾಕಂದರೆ ಮೂಡಕೈ ಬೆಟ್ಟದ ಮೇಲೆ ಭಾರಿ ಪ್ರಮಾಣದಲ್ಲಿ ಈಗಾಗಲೇ ಮಳೆ ಶುರುವಾಗಿದೆ. ಈ ಕಾರಣಕ್ಕೋಸ್ಕರವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲೂ ಕೂಡ ದೊಡ್ಡ ಮಟ್ಟದ ಮಳೆ ಮತ್ತೊಮ್ಮೆ ಬೀಳುವಂತಹ ಲಕ್ಷಣಗಳು ಹೆಚ್ಚಾಗಿ ಕಾಣ್ತಾ ಇದೆ. ಹೀಗಾಗಿ ರಕ್ಷಣಾ ಕಾರ್ಯಾಚರಣೆ ಇರ್ಬೋದು ಅಥವಾ ಶವಗಳ ಹುಡುಕುವಂಥ ಕಾರ್ಯಾಚರಣೆ ಇರ್ಬೋದು, ಎಲ್ಲದಕ್ಕೂ ಕೂಡ ಈಗ ಅಡ್ಡಿ ಆರಂಭವಾಗಿದೆ. ಅರವಿಂದ್, ಓಕೆ, ಇವಾಗ ಮತ್ತೆ ಮಳೆ ಜಾಸ್ತಿ ಆಯಿತು ಅಂದರೆ ಕೇವಲ ನಿರ್ದಿಷ್ಟ ಪ್ರದೇಶದಲ್ಲಿ ಏನು ಬೀಳೋದಿಲ್ಲ. ಅದು ಯಾವ ಜಾಗದಲ್ಲಿ ಗುಡ್ಡ ಕುಸಿತ ಉಂಟಾಗಿತ್ತು ಅಲ್ಲಿಂದಲೂ ಕೂಡ ನದಿ ಹರ್ಕೊಂಡು ಬರುತ್ತೆ, ನೀರು ಹರ್ಕೊಂಡು ಬರುತ್ತೆ. ಹಾಗಾಗಿ ಬಂದೋಬಸ್ತಾದ ಒಂದು ಸೇತುವೆ ಮಾಡದ ವಿನಃ ರಕ್ಷಣಾ ಕಾರ್ಯಾಚರಣೆಗಳು ನಡೀತಕ್ಕಂಥದ್ದು ಅಸಾಧ್ಯ ಅಂತ ನನಗನ್ನಿಸ್ತಾ ಇದೆ. ತಾವೇನು ಹೇಳ್ತೀರಾ KP? ಎಕ್ಸಾಕ್ಟ್ಲಿ ಅರವಿಂದ್, ಅದರ ಅರಿವು NDRF ತಂಡಕ್ಕೆ ಸ್ಪಷ್ಟವಾಗಿದೆ. ಯಾಕಂದರೆ ಯಾವ ಕ್ಷಣದಲ್ಲೂ ಬೇಕಾದರೂ ಬೇರೆ ಭಾಗಗಳಲ್ಲಿ ಗುಡ್ಡ ಕುಸಿತ ಉಂಟಾಗುವಂಥ ಸಾಧ್ಯತೆಗಳೇ ಈ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದಕ್ಕೆ ಒಂದು ಸೊಲ್ಯೂಷನ್ ಅಂದರೆ ಅರವಿಂದ್, ಈಗ ತಾವು ಒಂದು ರೋಪ್ನಲ್ಲಿ ಗಮನಿಸ್ತಾ ಇದ್ದೀರಿ ಅರವಿಂದ್, ಅದು ಈಗ ತಾನೇ ಕೆಲವೇ ಹೊತ್ತಿನ ಮುಂಚೆ ಸಿಕ್ಕಂತಹ ಶವ, ಆ ಶವವನ್ನು ಈಗ ರೋಪ್ವೇ ಮೂಲಕವಾಗಿ ಬೇರೆ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ಕೊಳ್ತಾ ಇರುವಂಥದ್ದು NDRF ತಂಡ. ಇದನ್ನು ಸರ್ಕಾರಿಯ ಶವಾಗಾರಕ್ಕೆ ಇದನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಈ ರೀತಿಯಾಗಿ ಅರವಿಂದ್, ಶವಗಳನ್ನು ಸಾಗಿಸೋದಕ್ಕೂ ಕೂಡ ಆಗದಂಥ ಪರಿಸ್ಥಿತಿಗಳು ಬಂದಿರುವಂಥದ್ದು. ಈಗ ಒಂದು ಶವವೂ ಕೂಡ ಸಿಕ್ಕಿದೆ. ಆ ಶವವನ್ನು ಈಗ
ರೋಪೆ ಮೂಲಕವಾಗಿ ತೆಗೆದುಕೊಂಡು ಈಗ ಈಗ NDRF ತಂಡದವರು ಇಳಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳೇ ಅದನ್ನು ಕೂಡ ಶವಗಾರಕ್ಕೆ ಸಾಗುತ್ತಾರೆ. ಹಾಗಾಗಿನೇ ಈ ಕಾರಣಕ್ಕೋಸ್ಕರವಾಗಿಯೇ ಅರವಿಂದ್ ಈಗ ತಾತ್ಕಾಲಿಕವಾದಂಥ ಬ್ರಿಡ್ಜನ್ನು ಮಾಡುವಂಥದ್ದೇ ಇವತ್ತಿನ ಇಡೀ ದಿನದ ಕಾರ್ಯಾಚರಣೆ. ಹಾಗಾಗಿ ಇವತ್ತು ಎಷ್ಟೊತ್ತೇ ಆದರೂ ಕೂಡ ತಾತ್ಕಾಲಿಕವಾದಂಥ ಬ್ರಿಡ್ಜನ್ನು ಮಾಡ್ತೇವೆ ಅನ್ನುವಂಥದ್ದು NDRFನ ನಿಲುವು. ಈಗ ಮತ್ತೊಂದು ಕಡೆಯಲ್ಲಿ ಶವಗಳ ಹುಡುಕಾಟಕ್ಕೆ ಮತ್ತೊಂದು NDRF ತಂಡ ಬೇರೊಂದು ಭಾಗಕ್ಕೆ ತೆರಳಿದೆ. ಮಗದೊಂದು ತಂಡ ಇಲ್ಲಿ ತಾತ್ಕಾಲಿಕ ಸೇತುವೆ ನಿರ್ವಹಣೆಯನ್ನು ಕೂಡ ಮಾಡ್ತಾ ಇದೆ. ಒಂದು ರೀತಿಯಾಗಿ ಯುದ್ಧೋಪಾದಿಯಲ್ಲಿ NDRF ತಂಡ ತನ್ನ ಕಾರ್ಯಾಚರಣೆಯನ್ನಂತೂ ನಡೆಸ್ತಾ ಇದೆ. ಅರವಿಂದ್, KP ಸ್ಪಾಟಲ್ಲೇ ಇರೋದ್ರಿಂದ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಈಗ ಒಂದು ಆ ಊರೇ ಸರ್ವನಾಶ ಆಗೋಗಿದೆ ಬಿಡಿ, ಈಗ ಅಲ್ಲ ಸಿಗ್ತಾ ಇರ್ತಕ್ಕಂಥ ಶವಗಳನ್ನು ತೆಗಿಬೇಕು, ಕಳಿಸ್ಬೇಕು, ಐಡೆಂಟಿಫಿಕೇಶನ್ ಆಗಬೇಕು, ಅದು ಒಂದು ಕಡೆ. ಅದನ್ನು ಹೊರತುಪಡಿಸಿದರೆ ಸೇನೆಗೆ ಅಥವಾ NDRF ತಂಡದವರಿಗೆ ಚಾಲೆಂಜಬಲ್ ಜಾಬ್ ಅಂತ ಏನಾದರೂ ಅದನ್ನು ಬಿಟ್ಟು ಬೇರೆ ಏನು ಕಂಡು ಬರ್ತಾ ಇದೆ KP? NDRFಗೆ ಚಾಲೆಂಜ್ ಇರುವಂಥದ್ದು ಏನು ಅಂದರೆ ಅರವಿಂದ್, ಈ ಒಂದು ಕಾಫಿ ಎಸ್ಟೇಟ್ ಇದೆಯಲ್ಲ ಅರವಿಂದ್, ಈ ಒಂದು ಕಾಫಿ ಎಸ್ಟೇಟ್ ಒಂದು 4-5 ಕಾಫಿ ಎಸ್ಟೇಟ್ಗಳ ನಂತರದಲ್ಲಿ ಒಂದಷ್ಟು ಕಾರ್ಮಿಕರಿದ್ದಾರೆ ಅರವಿಂದ್. ಅಸ್ಸಾಂನ ಭಾಗದಿಂದ ಬಂದಿರುವಂಥವ್ರು ಮತ್ತು ಬೇರೆ ಬೇರೆ ಭಾಗಗಳಿಂದ ಬಂದಿರುವಂಥ ಕಾರ್ಮಿಕರಿದ್ದಾರೆ. ಅವರಿಗೆ ಈಗ ಆಹಾರ ಪದಾರ್ಥಗಳು ಕೂಡ ಇಲ್ಲದಂಥ ಪರಿಸ್ಥಿತಿ ಇದೆ. ಅದನ್ನು ತೆಗೆದುಕೊಂಡು ಹೋಗುವಂಥದ್ದು, ಅದನ್ನು ಅವರಿಗೆ ಕೊಡುವಂಥದ್ದೇ ಭಾಳ ಕಷ್ಟವಾಗ್ತಾ ಇರುವಂಥದ್ದು ಅರವಿಂದ್. ಆಗಲೇ ಅರವಿಂದ್ ಮತ್ತೆ ಮಳೆ ಬಿರುಸನ್ನು ಪಡಿತಾ ಇದೆ. ಹಾಗಾಗಿ NDRF ತಂಡಕ್ಕೆ ಈಗ ಇರುವಂಥದ್ದು ಒಂದು ಕಡೆಯಲ್ಲಿ ಶವಗಳ ಹುಡುಕಾಟ, ಮಗದೊಂದು ಕಡೆಯಲ್ಲಿ ಕೆಲವೊಂದಿಷ್ಟು ಎಸ್ಟೇಟ್ನ ಕಾಲೋನಿಗಳಲ್ಲಿ ಕಾರ್ಮಿಕರು ಅಲ್ಲೇ ಇದ್ದಾರೆ. ಕಾರ್ಮಿಕರು ಒಂದು ರೀತಿಯಾಗಿ ನೀರು ಗಡ್ಡೆ ರೀತಿ ಆಗೋಗಿದ್ದಾರೆ. ಅವ್ರಿಗೆ ಯಾವ ಕಡೆ ಭಾಗಕ್ಕೂ ಕೂಡ ಬರೋಕ್ಕಾಗ್ತಾ ಇಲ್ಲ. ಹಾಗಾಗಿ ಆ ಕಾರ್ಮಿಕರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ, ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುವಂಥದ್ದು ಕೂಡ ಸದ್ಯಕ್ಕೆ NDRFಗೆ ಇರುವಂಥ ಸವಾಲು. ಮಳೆ ಒಂದು ಕಡಿಮೆ ಆಗಿಬಿಟ್ರೆ ಅರವಿಂದ್, ನಿಶ್ಚಿತವಾಗಲೂ ಕೂಡ ಇವೆಲ್ಲ ಕಾರ್ಯಾಚರಣೆ ನಡೆಯುತ್ತೆ. ಮತ್ತು ಆ ಬ್ರಿಡ್ಜ್ ಏನಿದೆ ಅರವಿಂದ್, ಆ ಬ್ರಿಡ್ಜ್ನ ಇವತ್ತು ಕಂಪ್ಲೀಟ್ ಮಾಡಿಬಿಟ್ರೆ ನಾಳೆಯಿಂದ ರಕ್ಷಣಾ ಕಾರ್ಯ ಭಾಳ ಸುಲಲಿತ ಅರವಿಂದ್. ಎಸ್, ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗೋಸ್ಕರ ಧನ್ಯವಾದ. ಸೊ ಒಂದಲ್ಲ ಎರಡಲ್ಲ ಅಲ್ಲಿ ಸಮಸ್ಯೆಗಳು. ಗುಡ್ಡ ಕುಸಿತವಾದ ನಂತರ ರಕ್ಷಣಾ ಕಾರ್ಯಾಚರಣೆ ಅಂದರೆ ಯಾರಾದರೂ ಗಾಯಾಳುಗಳಿದ್ದರೆ ಗಾಯಾಳುಗಳನ್ನು ಸೇಫಾಗಿ ಕರ್ಕೊಂಡು ಬರಬೇಕು. ಬಟ್ ಆ ಕೆಲಸಗಳೆಲ್ಲ ಆಗೋಗಿದೆ. 480 ಜನರನ್ನ ಈಗಾಗಲೇ ರಕ್ಷಣೆ ಮಾಡಿಬಿಟ್ಟಿದ್ದಾರೆ. ಇನ್ನು ಅಲ್ಲಿ ಬದುಕುಳಿದು ಎಲ್ಲೋ ಸಿಕ್ಕಾಕೊಂಡಿರ್ತಕ್ಕಂಥ ಸಾಧ್ಯತೆಗಳು ತೀರಾ ಅಂದರೆ ತೀರಾ ಕಡಿಮೆ. ಇನ್ನು ಸಿಕ್ಕಿದ್ರೆ ಅಲ್ಲಿ ಶವಗಳು ಸಿಗಬೇಕು. ಯಾಕೆಂದರೆ ಇನ್ನೂ ಹತ್ತತ್ರ 80 ಶವಗಳು ಸಿಗಬೇಕು ಅಂತ ಒಂದು ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ಅವರು. ಯಾರ್ಯಾರೋ ಬಂದು ಅವ್ರ ಕಡೆಯವ್ರದ್ದೆಲ್ಲ ಹೇಳಿದಾರಲ್ಲ ನಾಪತ್ತೆ ಆಗಿದ್ದಾರೆ ಅಂತ, ಹತ್ತತ್ರ ಒಂದು 80 ಬಾಡಿ ಸಿಗಬೇಕು. ಆ ಕೆಲಸ ಆಗುತ್ತೆ. ಬಟ್ ಈಗ ಶುರುವಾಗಿರೋ ಮಳೆ ಇದೆಯಲ್ಲ, ಎಲ್ಲದಕ್ಕೂ ಅಡ್ಡಿ. ಮಳೆ ಏನಾದರೂ ಆಮೇಲೆ ಕೇರಳ ವಯನಾಡು ಭಾಗದಲ್ಲಿ ಮಳೆ ಬಿದ್ದರೆ ಬೆಂಗಳೂರು ಮಳೆ ಥರ ಅಲ್ಲ ಅದು. 5 ನಿಮಿಷ 10 ನಿಮಿಷ ಬಂದು ನಿಲ್ಲ ಮಳೆ ಅಲ್ಲ ಅದೆಲ್ಲ. ಅಲ್ಲಿ ಹೊಡೆದ್ರೆ ಸರಿಯಾಗಿ ಒಂದು ಇಡೀ ದಿನ ಮಳೆ ಹೊಡೆಯುತ್ತೆ. ಅದಕ್ಕೆ ತಾನೇ ಇಷ್ಟು ದೊಡ್ಡ ಇದಾಗಿರೋದು, ದುರಂತ ಆಗಿರೋದು. ಹಾಗಾಗಿ ಆ ಥರ ಮಳೆ ಆಗಿಬಿಟ್ರೆ ಮತ್ತೆ ಈ ನದಿಯಲ್ಲಿ ನೀರು ಜಾಸ್ತಿ ಆಗಿಬಿಡುತ್ತೆ.